ಸುಮ್ಮನೆ ಭೀಮನ ಮೇಲೆ ಒತ್ತಡವನ್ನು ಹೇರಿ ಯಾರೋ ಹೊರಗಿನವರು ದೂರು ಕೊಡುವಂತೆ ನನ್ನನ್ನು ಒತ್ತಾಯಿಸಿದ್ದಾರೆ. ಆ ಕಾರಣಕ್ಕೆ ನಾನು ದೂರು ಕೊಟ್ಟಿದ್ದೇನೆ. ಇದರಲ್ಲಿ ನಂದೇನೋ ಪಾತ್ರ ಇಲ್ಲ, ಹಾಗೆ ಹೀಗೆ ಸ್ಟೇಟ್ಮೆಂಟ್ ಕೊಡು, ಇಲ್ಲ ನಿನಗೆ ಅಪಾಯ ಆಗುತ್ತೆ, ನೀನು ಜೈಲಲ್ಲೇ ಕುಳಿಬೇಕಾಗತ್ತೆ, ನೀನೇ ಬಲಿ ಆಗ್ತೀಯಾ ಅಂಥೇಳಿ ಯಾಕೆ ಹೇಳ್ಕೊಡ್ಬೇಕು? ಸುಮ್ಮನೆ ಹೇಳಲ್ವಲ್ಲ. ಮಂಜುನಾಥ್ ಗೌಡನಿಗೆ ಇದರಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟು? ಇದರಿಂದ ಆತನಿಗಾಗೋ ಲಾಭ ಏನು? ಒಂದು ವೇಳೆ ಮಂಜುನಾಥ ಗೌಡ ಈ ಕೆಲಸವನ್ನು ಮಾಡಿದ್ದೇ ಆದರೆ SIT ತಂಡದಲ್ಲಿದ್ದಂಥ ಒಬ್ಬ ಇನ್ಸ್ಪೆಕ್ಟರ್ ಮೂಲಕ ಈ ಥರ ಭೀಮನನ್ನು ಬೆದರಿಸಿ ಸೌಜನ್ಯ ಪರ ಅಥವಾ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಪರವಾಗಿ ಹೋರಾಟ ಮಾಡ್ತಿರುವವರ ವಿರುದ್ಧವೇ ಹೇಳಿಕೆ ಕೊಡುವಂತೆ ಒತ್ತಾಯಿಸಿದ್ದೇ ಆದರೆ ಈ ಥರ ಹಿಂದೆ ಕೆಲಸ ಮಾಡ್ತಾ ಇರೋದು ಯಾರು? ನಿಜಕ್ಕೂ ಮಂಜುನಾಥ ಗೌಡ, ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ, ಶಿರಸಿ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ, SITಯಲ್ಲಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಈ ಕೆಲಸವನ್ನು ಮಾಡಿದ್ದ ನಿಜವೇ ಆದರೆ ಖಂಡಿತವಾಗ್ಲೂ ಧರ್ಮಸ್ಥಳದ ನೆಲದಲ್ಲಿ ಹೂತಿಟ್ಟಂಥ ಶವಗಳು, ಹೂತು ಹೋದ ಸತ್ಯಗಳನ್ನು ಹೊರಗೆ ಹಾಕೋದ್ರಲ್ಲಿ ಅನುಮಾನನೇ ಇಲ್ಲ. ಮಂಜುನಾಥ ಗೌಡ ತಪ್ಪು ಮಾಡಿದ್ರೆ ಆತ ಸ್ವಇಚ್ಛೆಯಿಂದ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆತನ ಹಿಂದೆ ಯಾರೋ ಇದ್ದಾರೆ. ಆತ ಯಾರು, ಆತನ ಹಿಂದೆ ಇರೋರು ಯಾರು ಅನ್ನೋದು ಪತ್ತೆ ಆದರೆ ಕೇಸ್ ಕ್ಲೋಸ್. ಹಲೋ, ನಮಸ್ಕಾರ. ಧರ್ಮಸ್ಥಳ ಕೇಸು ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಆರೋಪ ಪ್ರತ್ಯಾರೋಪ, ಅದು ಹಾಗಲ್ಲ, ಇದು ಹೀಗೆ, ಇದು ಹೀಗಲ್ಲ, ಅದು ಹಾಗೆ, ಪರಸ್ಪರ ಕೆಸರೆರಚಾಟದ ಚರ್ಚೆಗಳ ನಡುವೆ SIT ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದೆ. ಭೀಮಾ ಎನ್ನುವ ಅನಾಮಿಕ ವ್ಯಕ್ತಿ ಪಾಯಿಂಟ್ ಔಟ್ ಮಾಡಿರುವಂಥ 13 ಸ್ಥಳಗಳ ಪೈಕಿ ಸುಮಾರು 6 ಸ್ಥಳಗಳನ್ನು ಉತ್ಖನನ ಮಾಡಿ ಬಾಡಿಗಳನ್ನು ತೆಗೆಯುವ, ಅಂದರೆ ಅಸ್ಥಿಪಂಜರ, ಬಾಡಿ, ಶವ, ಕಳೆಬರ, ಈ ವರ್ಡಿಂಗ್ಸ್ ಸರಿ ಇಲ್ಲ, ಅಸ್ಥಿಪಂಜರಗಳನ್ನು ತೆಗೆಯುವ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ 15 ವರ್ಷಗಳ ಹಿಂದಿನ ಕತೆ ಅದು ಶವವಾಗಿ, ಡೆಡ್ ಬಾಡಿಯಾಗಿ, ಕಳೆಬರವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾನವ ಅವಶೇಷಗಳು, ಅಸ್ಥಿಪಂಜರಗಳು ಸಿಗಬೇಕಾಗಿದೆ. ನೇತ್ರಾವತಿಯ ಪ್ರವಾಹ ಅನೇಕ ಕಾರಣಗಳಿಂದ ಭೀಮ ಪಾಯಿಂಟ್ ಔಟ್ ಮಾಡಿದ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಗಲೂಬಹುದು, ಸಿಗದೇ ಇರಬಹುದು. ಈ ಚರ್ಚೆಗಳು ನಡೀತಾ ಇದ್ವು. 5 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಗದೇ ಇದ್ದಾಗ ಇದು ಸುಳ್ಳು, ಪೊಳ್ಳು, ಟೊಳ್ಳು ಅಂತ ಇದ್ರು. ಅದಾದಮೇಲೆ 6ನೇ ಸ್ಥಳದಲ್ಲಿ ಅಸ್ಥಿಪಂಜರ ಸಿಗುತ್ತೆ, 2 ಅಸ್ಥಿಪಂಜರ ಸಿಗುತ್ತೆ. ಮತ್ತು ಭೀಮ ಅಲ್ಲೇ ಇನ್ನಷ್ಟು ಉತ್ಖನನ ಮಾಡಿ ಸುಮಾರು 20ಕ್ಕೂ ಹೆಚ್ಚು ಬಾಡಿಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳು ಹೇಳ್ತಾನೆ. ಆ 6ನೇ ಗುಂಡಿ ಸುತ್ತಮುತ್ತ ಪರದೆಗಳನ್ನು ಕಟ್ಟಿ ಕೆಲಸವನ್ನು ಶುರು ಮಾಡಿದರೆ ತುಂಬ ಢಾಳಾಗಿ. ಈ ಹಂತದಲ್ಲಿ ಅಲ್ಲೊಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಂತೆ, ಆತ ಈ ಭೀಮ ಚಿನ್ನ ಕದೀತಿದ್ದ, ಭೀಮ ಕಳ್ಳ ಅಂತ 5 ಗುಂಡಿ ತೋಡ್ತಾರೆ, ಅವಾಗೇನೂ ಸಿಗಲ್ಲ, ಭೀಮ ಸುಳ್ಳ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 6ನೇ ಗುಂಡಿಯಲ್ಲಿ ಒಂದು 2 ಅಸ್ಥಿಪಂಜರ ಸಿಗ್ತದೆ, ಅದಕ್ಕೆ 2 ಕಾರಣಗಳನ್ನು ಹೇಳಿದ್ರು. ಈಗ 2 ಅಸ್ಥಿಪಂಜರ ಸಿಕ್ಕಿದ ಕೂಡಲೇ ಅದು ಅತ್ಯಾಚಾರಕ್ಕೊಳಗಾದ, ಕೊಲೆಯಾದ ಅಸ್ಥಿಪಂಜರ ಅಂತ ಹೇಳೋಕ್ಕಾಗ್ತದ? ಅನೇಕ UDR ಪ್ರಕರಣಗಳು ಧರ್ಮಸ್ಥಳದ ಸುತ್ತಮುತ್ತ ದಾಖಲಾಗಿದ್ವು. ಆ ಪೈಕಿ ಯಾವುದೊಂದು 2 ಅಸ್ಥಿಪಂಜರ ಆಗಿರ್ತವದು ಅಂತ ಹೇಳ್ಬಿಟ್ಟು ಸಮರ್ಥನೆ. ಇನ್ನೊಂದು ಕಡೆ ಈ ಭೀಮನನ್ನ ಕೆಲಸದಿಂದ ಕಿತ್ತಾಕ್ಬಿಟ್ಟಿದ್ರು. ಕಾರಣ ಅವನು ಶವದ ಮೇಲಿದ್ದಂತಹ ಚಿನ್ನವನ್ನು ಕದೀತಿದ್ದ, ಶವದ ಮೇಲಿದ್ದಂತಹ ಚಿನ್ನವನ್ನು ಕದೀತಿದ್ದ ಅಂತೇಳಿ. ಬಹಳ ಆಶ್ಚರ್ಯ ಆಗೋದು ಅದೇ ನೋಡಿ. UDR ಅಂತಲೇ ಇಟ್ಕೊಳ್ಳಿ, ಯಾವುದೊಂದು ಆತ್ಮಹತ್ಯೆ ಪ್ರಕರಣ ಅಂತಲೇ ಇಟ್ಕೊಳ್ಳಿ. ಯಾರೊಬ್ರು ಆತ್ಮಹತ್ಯೆ ಮಾಡ್ಕೊಂಡು ಕೂಡಲೇ ಡೈರೆಕ್ಟಾಗಿ ಭೀಮನ್ ಕರೆದ್ಬಿಟ್ಟು ತಗೊಂಡೋಗ್ಬಿಟ್ಟು ಮಣ್ಣು ಮಾಡೋ, ಇಲ್ಲ ಬೆಂಕಿ ಹಾಕು, ಸುಟ್ಟು ಹಾಕು ಅಂತ ಯಾರಾದ್ರು ಹೇಳ್ತಾರೆ. ಪೊಲೀಸ್ ಗಮನಕ್ಕೆ ತರ್ತಾರೆ, ಪೊಲೀಸ್ ಹಾಜರಾಗಬೇಕು, ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಅದಾದ ಮೇಲೆ ಅಪರಿಚಿತ ಶವವಾದರೆ ಭೀಮ ಅಂದರೆ ಅವತ್ತು ಆ ಹೆಣವನ್ನು ಯಾರು ಹುಳ್ತಾ ಇದ್ರು ಅವನ ಕೈಗೆ ಹೋಗಬೇಕು. ಈ ಪ್ರೊಸೀಜರ್ ನಡೆಯುತ್ತೆ ನೋಡಿ. ಇವಿಷ್ಟು ಪ್ರೊಸೀಜರ್ಗಳಲ್ಲಿ ಚಿನ್ನವನ್ನು ಹಾಗೇ ಇಟ್ಟು ಭೀಮ ಕದೀಲಿ ಅಂತ ಬಿಡ್ತಾರ? ಸಿಂಪಲ್ ಥಿಂಕ್ ಮಾಡಿ. ಪೊಲೀಸ್ ಮಾಜಾರ ಮಾಡ್ಬೇಕಾದ್ರೆ ಚಿನ್ನ ತೆಗೆಯಲ್ಲಂತೆ, ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೂ ಚಿನ್ನ ತೆಗೆಯಲ್ಲ. ಭೀಮನ ಕೈಗೆ ಹೋಗಿ ಏನು ಶವ ಹುಳ್ತಾನಲ್ಲ, ಆತನ ಕೈಗೆ ಹೋದ ಮೇಲೆ ಆ ಚಿನ್ನವನ್ನು ಅವನು ಕದೀತಾನೆ. ಇಂಥ ನಾನ್ಸೆನ್ಸ್ಗಳೆಲ್ಲ ಹೊರ ಬರ್ತಿರ್ಬೇಕಾದ್ರೆ ಡೌಟ್ ಅಂತೂ ಬಂದೇ ಬರುತ್ತೆ. ಯಾಕಂದರೆ ಒಂದು ಸತ್ಯನ ಸುಳ್ಳು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆ ಸುಳ್ಳಿನ ಮುಖವಾಡವೇ ಬಯಲಾಗ್ತವೆ. ಹಾಗಾಗಿ ಇವರೆಲ್ಲ ಸಿಕ್ಕಾಕೊಳ್ತಾರೆ. ಇದೆಲ್ಲದಕ್ಕಿಂತ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ ನಡೆದಿದೆ ಅಂತ ಹೇಳಿಬಿಟ್ಟು ನಿನ್ನೆ ರಾತ್ರಿಯಿಂದ ಒಂದು ಚರ್ಚೆ ನಡೀತಿದೆ. ಅದೇನೆಂದರೆ SIT ರಚನೆ ಏನಾಗಿದೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ.
ಇಡೀ ರಾಜ್ಯದಲ್ಲಿ 1995ರಿಂದ 2015ರವರೆಗೆ ನಾಪತ್ತೆ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ಮಾಹಿತಿಯನ್ನು ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಂದ ಸಂಗ್ರಹ ಮಾಡೋದಕ್ಕೆ SIT ಸೂಚನೆಯನ್ನು ಕೊಟ್ಟಿದೆ. ರಿಲೇಟೆಡ್ ಧರ್ಮಸ್ಥಳ ಕೇಸು, ಇಲ್ಲಿ ತುಂಬ ಅಪರಿಚಿತ ಹೆಣಗಳನ್ನು ಹೂಳಲಾಗಿದೆ, ರೇಪ್ ಆಗಿದೆ, ಕೊಲೆ ಆಗಿದೆ, ಈ ಥರದ ಆರೋಪ ಇರೋದ್ರಿಂದ ಸ್ಥಳೀಯರಿಗಿಂತ ಹೆಚ್ಚಾಗಿ ಇಲ್ಲಿಗೆ ಬಂದವರ ಮೇಲೆ ಆ ಥರದ ಕೃತ್ಯ ನಡೆದಿದೆ ಅನ್ನೋದು ದೂರ ಆಗಿರೋದ್ರಿಂದ ಪೊಲೀಸರು ತನಿಖೆಯಲ್ಲಿ ಆ ಥರದ ಒಂದು ಮೂಮೆಂಟನ್ನು ಮಾಡಿದ್ದಾರೆ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ವಿಶೇಷ ತನಿಖಾ ತಂಡವನ್ನು ಮುನ್ನಡೆಸ್ತಾ ಇರೋದು IPS ಅಧಿಕಾರಿ ಪ್ರಣಾಮ್ ಮೊಹಾಂತಿ. MN ಅನುಚೇತ್ ಉಪ ಪೊಲೀಸ್ ಮಹಾನಿರೀಕ್ಷಕರು ಈ ಟೀಮ್ನಲ್ಲಿದ್ದಾರೆ. ಈ ಪೈಕಿ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರು CIR, ಇವರು ಈ ಕೇಸಿಂದ ಹಿಂದೆ ಸರಿದಿದ್ದಾರೆ. ಜಿತೇಂದ್ರ ಕುಮಾರ್ ದಯಾಮ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ. ಈ ಟೀಮ್ ಜೊತೆಗೆ ದಕ್ಷಿಣ ಕನ್ನಡವು ಸೇರಿದ ಹಾಗೆ ಕೆಲವು ಇನ್ಸ್ಪೆಕ್ಟರ್ಗಳನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು, ಕಾನ್ಸ್ಟೇಬಲ್ಗಳನ್ನು ತಮ್ಮ ತಂಡದಲ್ಲಿ ಇವರು ಹಾಕ್ಕೊಂಡಿದ್ದಾರೆ. ಈ ಪೈಕಿ ಶಿರಸಿ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರ ಮೇಲೆ ಗುರುತರವಾದಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರು ಪೋಸ್ಟ್ನಲ್ಲಿ ಪ್ರಕಟವಾಗಿರುವಂಥ ಒಂದು ಲೇಖನವನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಶೇರ್ ಮಾಡ್ತಿದ್ದಾರೆ. ಅದರಲ್ಲಿ SIT ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ದೂರುದಾರ ಭೀಮನಿಗೆ ಬೆದರಿಕೆ ಹಾಕಿದ್ದಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಭೀಮನಿಗೆ ದೂರು ವಾಪಸ್ಸು ಪಡೆಯುವಂತೆ ಬೆದರಿಕೆ ಒಡ್ಡಿರೋದು ಬೆಳಕಿಗೆ ಬಂದಿದೆ. ನಿನ್ನ ದೂರಿನಿಂದ ನಿನಗೆ ಶಿಕ್ಷೆ ಆಗುತ್ತೆ, ಜೀವಮಾನವಿಡೀ ಜೈಲಿನಲ್ಲಿರಬೇಕಾಗುತ್ತೆ, ಪೊಲೀಸರು ನಿನ್ನನ್ನೇ ಅರೆಸ್ಟ್ ಮಾಡ್ತಾರೆ, ಹೀಗೆ ಹೆದರಿಸಿ ದೂರು ವಾಪಸ್ ಪಡೆಯುವಂತೆ ಸೂಚನೆ ಕೊಟ್ಟಿದ್ದಾನೆ. ಜೊತೆಗೆ ದೂರು ಕೊಡುವಂತೆ ಹೊರಗಿನವರು ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಡುವಂತೆ ಒತ್ತಾಯ ಮಾಡಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಶಿರಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿದ್ದ. ಈತನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲಿಗೇಷನ್ಗಳು ಇದ್ದುವು ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇನ್ನು ದೂರುದಾರ ಭೀಮನ ಪರವಾದಂಥ ವಕೀಲರು ಇಮೇಲ್ ಮೂಲಕ SIT ಮುಖ್ಯಸ್ಥ ಪ್ರಣಾಮ್ ಮೊಹಾಂತಿ ಅವರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಮಂಜುನಾಥ್ ಗೌಡ ರಜೆ ಮೇಲೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಬಂದಿದೆ. ಈಗ ಆತ ರಜೆ ಮೇಲೆ ಹೋಗಿದ್ದಾನೆ, ಒಂದು ಗಂಭೀರವಾದ ತನಿಖೆ ಆಗ್ತಾ ಇದೆ. ಆ ತನಿಖೆ ಒಳಗಡೆ ಈತನನ್ನು ಹಾಕೊಂಡಿದ್ರು. ಈಗ ಆತ ರಜೆ ಮೇಲೆ ಹೋಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಆ್ಯಕ್ಷನ್ ತಗೊಂಡಿರ್ತಾರೆ ಆತನ ಮೇಲೆ. ಒಂದು ಅನುಮಾನ. ನಿಜಕ್ಕೂ ಮಂಜುನಾಥ್ ಗೌಡ ಈ ಥರದ ಒಂದು ಪ್ರಯತ್ನ ಪಟ್ಟಿದ್ದಾನೆ ಅಂದರೆ ಆತನಿಂದ ಈ ಕೆಲಸವನ್ನು ಮಾಡಿಸ್ತಾ ಇರೋದು ಯಾರಾದ್ರೊಬ್ರು ಇರಲೇಬೇಕಲ್ಲ. ಸುಖ ಸುಮ್ಮನೆ ಭೀಮನ ಮೇಲೆ ಒತ್ತಡವನ್ನು ಹೇರಿ ಯಾರೋ ಹೊರಗಿನವರು ದೂರು ಕೊಡುವಂತೆ ನನ್ನನ್ನು ಒತ್ತಾಯಿಸಿದ್ದಾರೆ, ಆ ಕಾರಣಕ್ಕೆ ನಾನು ದೂರು ಕೊಟ್ಟಿದ್ದೇನೆ, ಇದರಲ್ಲಿ ನಂದೇನೋ ಪಾತ್ರ ಇಲ್ಲ, ಹಾಗೆ ಹೀಗೆ ಸ್ಟೇಟ್ಮೆಂಟ್ ಕೊಡು, ಇಲ್ಲ ನಿನಗೆ ಅಪಾಯ ಆಗುತ್ತೆ, ನೀನು ಜೈಲಲ್ಲೇ ಕೊಳಿಬೇಕಾಗತ್ತೆ, ನೀನೇ ಬಲಿ ಆಗ್ತೀಯಾ ಅಂಥೇಳಿ ಯಾಕೆ ಹೇಳ್ಕೊಡ್ಬೇಕು? ಸುಮ್ಮನೆ ಹೇಳಲ್ವಲ್ಲ. ಮಂಜುನಾಥ್ ಗೌಡನಿಗೆ ಇದರಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟು? ಇದರಿಂದ ಆತನಿಗೆ ಆಗೋ ಲಾಭ ಏನು? ಒಂದು ವೇಳೆ ಮಂಜುನಾಥ ಗೌಡ ಈ ಕೆಲಸವನ್ನು ಮಾಡಿದ್ದೇ ಆದರೆ SIT ತಂಡದಲ್ಲಿದ್ದಂಥ ಒಬ್ಬ ಇನ್ಸ್ಪೆಕ್ಟರ್ ಮೂಲಕ ಈ ಥರ ಭೀಮನನ್ನು ಬೆದರಿಸಿ ಸೌಜನ್ಯ ಪರ ಅಥವಾ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಪರವಾಗಿ ಹೋರಾಟ ಮಾಡ್ತಿರುವವರ ವಿರುದ್ಧವೇ ಹೇಳಿಕೆ ಕೊಡುವಂತೆ ಒತ್ತಾಯಿಸಿದ್ದೇ ಆದರೆ ಈ ಥರ ಹಿಂದೆ ಕೆಲಸ ಮಾಡ್ತಾ ಇರೋದು ಯಾರು? ನಿಜಕ್ಕೂ ಮಂಜುನಾಥ ಗೌಡ, ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ, ಶಿರಸಿ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, SITಯಲ್ಲಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಈ ಕೆಲಸವನ್ನು ಮಾಡಿದ್ದ ನಿಜವೇ ಆದರೆ ಖಂಡಿತವಾಗ್ಲೂ ಧರ್ಮಸ್ಥಳದ ನೆಲದಲ್ಲಿ ಹೂತಿಟ್ಟಂಥ ಶವಗಳು, ಹೂತು ಹೋದ ಸತ್ಯಗಳನ್ನು ಹೊರಗೆ ಹಾಕೋದ್ರಲ್ಲಿ ಅನುಮಾನನೇ ಇಲ್ಲ. ಯಾವುದೋ UDR ಆಗಿದ್ರೆ ಏನೂ ಈ ಥರದ ಇನ್ಸಿಡೆಂಟ್ ಆಗೇ ಇಲ್ಲ ಅನ್ನೋದಾಗಿದ್ರೆ, ಇವೆಲ್ಲ ಬರೀ ಕತೆ ಅನ್ನೋದೇ ಆಗಿದ್ರೆ ಯಾಕೆ ಮಂಜುನಾಥ ಗೌಡ ಈ ಪ್ರಯತ್ನವನ್ನು ಮಾಡ್ತಾನೆ, ಭೀಮನನ್ನು ಬೆದರಿಸ್ತಾನೆ? ಏನೋ ಇರಬೇಕು. ಅಲ್ಲಿಗೆ ಧರ್ಮಸ್ಥಳ ಕೇಸ್ನಲ್ಲಿ ಹೂತು ಹೋಗಿರುವಂಥ ಸತ್ಯಗಳು, ನಿಜವಾದ ಸತ್ಯಗಳು ಹೊರಗೆ ಬರೋದಂತೂ ಖಚಿತ ಅನ್ನುವಂಥ ಮಾಹಿತಿ ಇದೆ. ಈಗ ರಜೆ ಮೇಲೆ ಮಂಜುನಾಥ್ ಗೌಡ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಅಂದರೆ ಅದು ಅವರ ಮೇಲೆ ಕ್ರಮ ತೆಗೆದುಕೊಂಡಿರುವಂತಹ ಸೂಚನೆ ಆಗಿರ್ತದೆ. ಈಗಲೂ ಹೇಳ್ತಾ ಇದ್ದೀನಿ, ಒಂದು ಬೆಂಗಳೂರು ಪೋಸ್ಟ್ ಅನ್ನುವಂಥ ಒಂದು ವಸ್ತುನಿಷ್ಠ ಮಾಧ್ಯಮ ಈ ಸುದ್ದಿಯನ್ನು ಹೊರಗಾಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಅನೇಕರು ವಿಡಿಯೋಗಳನ್ನು ಬಿಟ್ಟು ಮಂಜುನಾಥ್ ಗೌಡನಿಗೆ ತರಡೆ ತಗೊಂಡಿದ್ದಾರೆ. ಇಮಿಡಿಯೇಟಾಗಿ SIT ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಬೇಕು. ಹೌದು, ಹೀಗಾಗಿದ್ದು ನಿಜ, ಅವರನ್ನು ನಾವು ತಂಡದಿಂದ ಕಿತ್ತಾಕಿದ್ದೇವೆ, ಯಾವುದೇ ಕಾರಣಕ್ಕೂ
SIT ಬಗ್ಗೆ ಅನುಮಾನ ಬೇಡ, ನಾವು ಪ್ರಾಮಾಣಿಕ ತನಿಖೆಯನ್ನು ನಡೆಸ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಡಬೇಕು. ಇಲ್ಲ ಅಂದರೆ ಈ ಥರದ ಯಾವುದೇ ರೀತಿಯ ಘಟನೆಗಳಾಗಿಲ್ಲ, ಮಂಜುನಾಥ್ ಗೌಡ ಇಂಥ ಕೆಲಸವನ್ನು ಮಾಡಲಿಲ್ಲ, ಇದೊಂದು ಸುಳ್ಳು ಊಹಾಪೋಹ ಅಂತ ಆದರೂ ಸ್ಟೇಟ್ಮೆಂಟ್ ಕೊಡಬೇಕು. ಇವೆರಡನ್ನೂ ಮಾಡದೇ ಇದ್ದರೆ ಖಂಡಿತವಾಗ್ಲೂ ತನಿಖೆ ಬಗ್ಗೆ ಸಾರ್ವಜನಿಕವಾಗಿ ಶಂಕೆ ವ್ಯಕ್ತ ಆಗ್ತದೆ. ಜನ ಡೌಟ್ ಪಡ್ತಾರೆ. ಕೋಟ್ಯಾಂತರ ಜನ ರೆಪ್ಪೆ ಮುಚ್ಚದೆ ನೋಡ್ತಾ ಇರುವಂಥ ಕೇಸ್ ಇದು, ಗಮನಿಸ್ತಾ ಇರುವಂಥ ಕೇಸ್ ಇದು. ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ನಿಜಕ್ಕೂ ಬುಡಕ್ಕೆ ಬಂದೇ ಬರ್ತದೆ. ಜನ ತಿರುಗಿ ಬೀಳ್ತಾರೆ, ಜನ ಸಿಡ್ದು ಹೇಳ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ವಿಚಾರವನ್ನು, ಈ ಸುದ್ದಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸುಳ್ಳು ಸುದ್ದಿ ಏನಾದರೂ ಆಗಿದ್ದರೆ ಈ ಸುಳ್ಳು ಸುದ್ದಿಯನ್ನು ಯಾರು ಹರಡಿಸಿದಾರೋ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಒಟ್ಟಿನಲ್ಲಿ ತನಿಖೆಯ ದಿಕ್ಕನ್ನು ತಪ್ಪಿಸುವ ಯಾವುದೇ ಪ್ರಯತ್ನವನ್ನು ಕ್ಷಮಿಸಬಾರ್ದು. ಮಂಜುನಾಥ ಗೌಡನ ಪಾತ್ರ ಇರಲಿಲ್ಲ, ಸುಮ್ಮನೆ ಈ ಥರದೊಂದು ಸುದ್ದಿಯನ್ನು ತೇಲಿಬಿಟ್ಟಿದ್ದಾರೆ ಅಂದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಇಲ್ಲ, ಮಂಜುನಾಥ ಗೌಡ ಇಂಥ ಪ್ರಯತ್ನವನ್ನು ಮಾಡಿದ್ದಾನೆ, ಭೀಮನನ್ನು ಬೆದರಿಸಿದ್ದಾನೆ, ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಈತ ಇಂಥವರ ಕೃಪಕಟಾಕ್ಷದಿಂದ ಈ ಕೆಲಸವನ್ನು ಮಾಡಿದ್ದಾನೆ, ಈತ ಇಂಥವರಿಗೋಸ್ಕರ ಕೆಲಸ ಮಾಡಿದ್ದಾನೆ, ಇಂಥವರ ಒತ್ತಡಕ್ಕೆ, ಇಂಥವರ ಒತ್ತಾಯಕ್ಕೆ ಈ ಥರದ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಕೂಡ ಬಹಿರಂಗ ಆಗಬೇಕಾಗತ್ತೆ. ಬಹಿರಂಗ ಆಗದೇ ಇದ್ರೂ ಪೊಲೀಸ್ ಇಲಾಖೆಗೆ ಕನ್ಫರ್ಮೇಷನ್ ಸಿಗ್ತದೆ. ಯಾರ ಒತ್ತಾಯಕ್ಕೆ, ಯಾರ ಒತ್ತಡಕ್ಕೆ ಈತ ಕೆಲಸ ಮಾಡಿದಾನೆ ಅಂತ ಗೊತ್ತಾಗ್ಬಿಟ್ರೆ ಸತ್ಯ ಭೂಮಿ ಒಳಗಿಂದ ಏನು ಹೊರಗೆ ಬರಬೇಕಂತೇನಿಲ್ಲ, ಮೇಲ್ನೋಟಕ್ಕೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಬಯಲಾಗ್ಬಿಡ್ತವೆ. ಮಂಜುನಾಥ ಗೌಡ ತಪ್ಪು ಮಾಡಿದ್ರೆ ಆತ ಸ್ವಇಚ್ಛೆಯಿಂದ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆತನ ಹಿಂದೆ ಯಾರೋ ಇದ್ದಾರೆ, ಆತ ಯಾರು, ಆತನ ಹಿಂದೆ ಇರೋರು ಯಾರು ಅನ್ನೋದು ಪತ್ತೆ ಆದರೆ ಕೇಸ್ ಕ್ಲೋಸ್, ಕಳ್ಳ ಸಿಕ್ಬಿದ್ದ ಅಂತಲೇ ಲೆಕ್ಕ. ಇಲ್ಲ, ಮಂಜುನಾಥ ಗೌಡ ಈ ಥರದ ಕೆಲಸನೇ ಮಾಡಿಲ್ಲ, ಇದು ಸುಳ್ಳು ಸುದ್ದಿ ಅನ್ನೋದಾದರೆ ಸುಳ್ಳು ಸುದ್ದಿಯನ್ನು ಯಾರು ಹರಡಿಸಿದಾರೋ ಅವ್ರು ಬಿಡಕ್ಕೆ ಹೋಗಿ ಪೊಲೀಸರು ಕೈ ಇಡಬೇಕಾಗ್ತದೆ. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಹೋರಾಟ ಮತ್ತು ತನಿಖೆ ಈ ಎರಡೂ ಅವಧಿಯಲ್ಲಿ ವಿವಾದಗಳೇನೂ ಕಡಿಮೆ ಆಗಿಲ್ಲ, ಆರೋಪ ಪ್ರತ್ಯಾರೋಪಗಳು ಕಡಿಮೆ ಆಗಿಲ್ಲ, ಸಂಘರ್ಷ ಸಂಚುಗಳು ಕಡಿಮೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಹೊಸ ರೀತಿಯ ಸಂಚು, ಹೊಸ ರೀತಿಯ ಪ್ರಯತ್ನಗಳು ನಡೆದೇ ಇದೆ. ಭಾಳ ಸೂಕ್ಷ್ಮವಾಗಿ ಸಮಾಜದ ಸ್ವಾಸ್ಥ್ಯ ಕದಡದಂತೆ, ಕೆಡದಂತೆ ಪೊಲೀಸರು ಬಹಳ ಎಚ್ಚರಿಕೆಯಿಂದ, ಸರ್ಕಾರ ಭಾಳ ಎಚ್ಚರಿಕೆಯಿಂದ ಈ ಪ್ರಕರಣವನ್ನು, ಈ ರಹಸ್ಯವನ್ನು ಭೇದಿಸಬೇಕು. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.